ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಎಐನ 13ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಮತ್ತು AI ಇಂಟ್ರೆಸ್ಟಿಂಗ್ ನ್ಯೂಸ್ ಜೊತೆಗೆ ಹಾಜರಾಗಿದ್ವಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿರ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಟೆಕ್ ನ್ಯೂಸು, ಆನೆಸ್ಟಿವ್ ಮತ್ತು ನಿಮ್ಮ ಟೆಕ್ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನೀವು ನಮ್ಮ ಚಾನಲ್ಗೆ ಲೈಕು, ಶೇರು, ಕಮೆಂಟ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಬಹುದು. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಸ್ಯಾಮ್ಸಂಗ್ ಲವರ್ಸ್ಗೆ ಒಂದು ಗುಡ್ ನ್ಯೂಸ್. ಬಿಕಾಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ನ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಅದು ಜಸ್ಟ್ ₹1,000 ಇಟ್ಕೊಂಡಾಯ್ತಾ. ಇಲ್ಲಿ ಕೆಲವೊಂದು ಬಂಡಲ್ ಆಫರ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಸ್ಪೆಷಲಿ ಲೀಕ್ಸ್ಗಳ ಪ್ರಕಾರ ಅಥವಾ ಸ್ಟ್ರಾಂಗ್ಲಿ ಇದನ್ನ ನೋಡಿಕೊಂಡಾಗ ಈ 512 GB ಸ್ಟೋರೇಜ್ ವೇರಿಯಂಟ್ ಏನಿದೆ ಇದು ನಿಮಗೆ 256 GB ಬೆಲೆಗೆ ಸಿಗ್ಬೋದಂತೆ. ಇವನ್ S26 ಅಲ್ಟ್ರಾ ಜೊತೆಗೆ 60 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಬಿಟ್ಟರು. ಸ್ಯಾಮ್ಸಂಗ್ ಅವರ ಸರ್ವಿಸ್ ಆಗಿರಲಿ, ಕೇಸು, ಆಕ್ಸೆಸರೀಸ್ ಕೂಡ ಎರಡು ಡೀಲ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಜಸ್ಟ್ ನೀವು ₹1,000 ಕೊಟ್ಟು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಮತ್ತೆ ಸ್ಪೆಷಲಿ ಈ ₹1,000 ಏನು ಕಟ್ಟಿರ್ತಾರೆ ಇದು ಕಂಪ್ಲೀಟ್ಲಿ ರಿಫಂಡಬಲ್ ಇದೆ ಅಂತ. ಸೊ ನೋಡಿ, ಎಲ್ಲ ಪ್ರೀ ಬುಕಿಂಗ್ ಮಾಡೋರು ಈಗಲೇ ಮಾಡಿ, ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಸಿಗುತ್ತೆ. ಅದಕ್ಕೆ ನಾನು ಈ ನ್ಯೂಸ್ನ ಹೇಳ್ತಾ ಇದ್ದೀನಿ. ಎರಡು ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಟೆಕ್ನೋನವರು ಪೋವಾ ಕರು 2 ಅಂತ ಒಂದು ಫೋನ್ ಲಾಂಚ್ ಮಾಡಿದ್ರೆ ₹28,000 ಬೆಲೆ. ನಾನಂತೂ ಪ್ರೈಸ್ ನೋಡಿ ಶಾಕ್ ಆಗಿದ್ದೆ. ಸೊ ಈ ಸ್ಮಾರ್ಟ್ ಫೋನಲ್ಲಿ ಬಿಗ್ಗರ್ 8,000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. 140 ಫೋಟೋಸ್ನ ಆಮ್ಲೆ ಡಿಸ್ಪ್ಲೇ ಇದೆ. ನೋಡೋಕ್ಕೂ ಸ್ವಲ್ಪ ಏನೋ ಅವತಾರ ಡಿಸೈನ್ ಥರ ಇಲ್ಲ ರೀತಿ ಎಲ್ಲ ಮಾಡೋರೆ. ಬಟ್ ಯಾವನ್ ಗುರು ಟೆಕ್ನೋ ಫೋನ್ಸ್ಗಳಿಗೆ 28,000-30,000 ಯಾವನ್ ಕೊಡ್ತಾನೆ? ಎಷ್ಟೇ ಸ್ಪೆಸಿಫಿಕೇಶನ್ ಕೊಟ್ಟರು ಮಾರ್ಕೆಟ್ಲಿ ಹೊಸ ಬ್ರ್ಯಾಂಡು ಆ ಲೆವೆಲ್ಗೆ ಟ್ರಸ್ಟ್ ಕೂಡ ಇಲ್ಲ. ನೋಡೋಣ, ಈ ಫೋನ್ ನಾನು ಏನಾದರೂ ಜುಗಾಡ್ ಮಾಡಿ ಈ ಫೋನ್ ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಟೆಕ್ನೋ ಫೋನ್ಸ್ಗಳಿಗೆಲ್ಲ 30,000-20,000 ಸ್ವಲ್ಪ ಭಯ ಆಗುತ್ತೆ. ಬಟ್ ಗೊತ್ತಿಲ್ಲ, ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆನ್ ಪೇಪರ್ ಸ್ಪೆಸಿಫಿಕೇಶನ್ ಕೊಡ್ತಿದ್ದಾರೆ. ಬಟ್ ಲಾಂಗ್ ಟರ್ಮ್ ಯೂಸೇಜಲ್ಲಿ ಈ ಫೋನ್ಸ್ಗಳು ಹೆಂಗಿರ್ಬೋದಪ್ಪ ಅಂತ ಗೆಸ್ಸು ಮಾಡೋಕ್ಕಾಗಲ್ಲ ಆಯಿತಾ. ಬಟ್ ಇಲ್ಲಿ ಜಾಸ್ತಿ ಪ್ರಮೋಷನ್ ಮತ್ತು ಮಾರ್ಕೆಟಿಂಗ್ ನಡೀತಿದೆ. ಎರಡು ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಐಫೋನ್ ಲವರ್ಸ್ ಮತ್ತೊಂದು ಗುಡ್ ನ್ಯೂಸ್ ಆಯಿತಾ. ಆಫಿಷಿಯಲ್ ಆಗಿ iPhone 17 ಮತ್ತು 17 Pro ಸೀರೀಸ್ನ ಎಲ್ಲ ಫೋನ್ಸ್ಗಳ ಬೆಲೆ ಹತ್ತತ್ರ ₹8,000-10,000 ಪ್ರೈಸಸ್ ಕಮ್ಮಿ ಆಗಿದೆ. ಸದ್ಯಕ್ಕೆ ಇದು ಕ್ರೋಮಾ ವೆಬ್ಸೈಟಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಇದು ಏನು ಈ iPhone 18 ಸೀರೀಸ್ ಲೀಕ್ಸ್ಗಳ ಮಾರ್ಕೆಟ್ ಒಂದೊಂದು ಹೊರಗೆ ಬರಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಈ ಫೋನ್ಸ್ಗಳ ಬೆಲೆ ಕಮ್ಮಿ ಆಗ್ತಿದೆ. iPhone 17 ಹತ್ರ ₹8,000 ಬೆಲೆ ಕಮ್ಮಿ ಆದರೆ 17 Pro ಹತ್ರ ₹10,000 ಕಮ್ಮಿ ಆಗಿದೆ. ಪ್ರೋ ಬ್ಯಾಕ್ಸ್ನ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಇದರ ಪ್ರೈಸ್ ಕೂಡ ಕಮ್ಮಿ ಆಗತ್ತಾ. ಎರಡು ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಏನು ಗುರು, ಅಮೆಝಾನ್ ಅವರು ಎಲೆಕ್ಟ್ರಾನಿಕ್ಸ್ ಅಂದರೆ ಬೈಕ್ಸ್ ಮೇಲೆ ಕ್ರೇಜಿ ಡೀಲ್ ಕೊಡ್ತಿದ್ರೆ ಆಯಿತಾ. ಈ ಬೈಕ್ ನೋಡ್ಕೋಬೋದು ನೀವು. ಪಲ್ಸರ್ ಅವ್ರದ್ದು ಹತ್ರ 87-86 ಕೆಲವೊಂದು ಟೈಮ್ ₹89,000 ಕೂಡ ತೋರಿಸ್ತಾ ಇತ್ತು. ಬಟ್ ಸದ್ಯಕ್ಕೆ ಇದು ವಿತ್ ಆಫರ್ ಒಂದಿಗೆ ಜಸ್ಟ್ ನಿಮಗೆ ₹75,000 ನೋಡೋಕೆ ಸಿಗ್ತಿದೆ. ಸೊ ಈ ಬೈಕ್ ಮೇಲೆ ಹತ್ರ ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ₹7,500 ಹತ್ರ ಆಫ್ ಸಿಗುತ್ತೆ. ಇವನ್ ₹2,500 ಅಥವಾ ₹3,000 ಕೂಪನ್ ಕೂಡ ಇದೆ. ಈ ಎರಡೂ ಆಫರ್ ನೀವು ಆ್ಯಡ್ ಮಾಡಿದ್ರೆ ಸಾಕು, ಹತ್ರ ₹75,000 ಪಲ್ಸರ್ ಬೈಕ್ ಸಿಗುತ್ತೆ. ಒಂದು ಇಲ್ಲಿ ಇದು ಆನ್ಲೈನ್ ಬುಕ್ ಮಾಡಿದ್ರು ನಿಮಗೆ ಸರ್ವಿಸ್, ನೀವೇನು ಲೋಕಲ್ ಅಂಗಡಿಯಲ್ಲಿ ಹೋಗ್ತಿದ್ರೆ ಸರ್ವಿಸಲ್ಲಿ ಅಲ್ಲೇ ಸರ್ವಿಸ್ಗೆ ಹೋಗಬೇಕು, ಅಥವಾ ಲೋಕಲಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಸೇಮ್ ಅದೇ ಜಾಗಕ್ಕೆ ಸರ್ವಿಸ್ ಹೋಗಬೇಕು. ಸರ್ವಿಸ್ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಬಟ್ ನಿಮಗೆ ಎಲ್ಲಿ ಪ್ರೈಸ್ ಕಮ್ಮಿ ಸಿಗ್ತಾ ಇದೆ, ಎಲ್ಲಿ ಒಳ್ಳೆ ಡೀಲ್ ಸಿಗ್ತಿದೆ ಅಲ್ಲೇ ಪರ್ಚೇಸ್ ಮಾಡಿ. ಯಾರು ಬೈಕ್ ಕೊಂಡ್ಕೊಳ್ತಿದ್ದಾರೆ ನೋಡಿ, ಮಿಸ್ ಮಾಡಿದೆ ಅವ್ರಿಗಂತೂ, ಪಲ್ಸರ್ ತೊಗೊಳೋರ್ಗಂತೂ ಮಿಸ್ ಮಾಡಿದೆ ಶೇರ್ ಮಾಡಿದ ಹತ್ರ ₹10,000-12,000 ಆದರೂ ಆರಾಮಾಗಿ ಆಫ್ಲೈನ್ ಅಂಗಡಿಗಿಂತ ಆನ್ಲೈನಲ್ಲೇ ಇವರು ಉಳಿಸ್ಕೋಬಹುದು. ಎರಡು ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇನ್ಫಿನಿಕ್ಸ್ ಕಡೆಯಿಂದ ಇದೇ ತಿಂಗಳು ಅಥವಾ ಮಾರ್ಚ್ ಮತ್ತು ಫೆಬ್ರವರಿ ಎಂಡಲ್ಲಿ ಎರಡೆರಡು ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡ್ಬೋದು. ಒಂದು ಇನ್ಫಿನಿಕ್ಸ್ ನೋಟ್ ಎಡ್ಜ್ ಅಂತ ಇದೆ. ಈ ಸ್ಮಾರ್ಟ್ ಫೋನ್ ಇದೇ 18ನೇ ತಾರೀಕೇನೋ ಲಾಂಚ್ ಆಗಲಿದೆ ಅಂತ ಇದೆ. ಆಮ್ಲೆ ಡಿಸ್ಪ್ಲೇ, ಕರ್ವ್ಡ್ ಡಿಸೈನು, ಸ್ವಲ್ಪ ಗೇಮಿಂಗ್ ಎಲ್ಲ ಫೋಕಸ್ ಮಾಡಿಬಿಟ್ಟು ಅಂಡರ್ 20K ಲಾಂಚ್ ಆದರೆ ಇನ್ಫಿನಿಕ್ಸ್ ನೋಟ್ 60 Pro ಏನಿದೆ ಇದು ಕೂಡ ಮಂತ್ ಎಂಡಿಗೆ ಲಾಂಚ್ ಆಗ್ಬೋದು ಅಥವಾ ಈ ಮಾರ್ಚ್ ಫಸ್ಟ್ ವೀಕ್ ಬರ್ಬೋದು. ಸೊ ಇಲ್ಲಿ ಕೂಡ ಆನ್ ಪೇಪರ್ ಸ್ಪೆಸಿಫಿಕೇಶನು, ಡಿಸೈನು, ಲುಕ್ಸು, ಗೇಮಿಂಗ್ ಎಲ್ಲ ಸಖತ್ತಾಗಿದೆ. ಎಲ್ಲ ಚೆನ್ನಾಗಿರುವಂಥ ಸ್ಪೆಸಿಫಿಕೇಶನ್ ಕೊಡ್ತಿದ್ದಾರೆ. ಬಟ್ ಲಾಂಗ್ ಟರ್ಮ್ ಯೂಸೇಜಲ್ಲಿ ಸರ್ವಿಸಲ್ಲಿ ತುಂಬ ಇಶ್ಯೂಸ್ಗಳಾಗುತ್ತೆ. ನಾನು ತುಂಬ ಬೇರೆ ಇನ್ಫಿನಿಕ್ಸ್ ಡಿವೈಸ್ಗಳನ್ನ ಮುಂಚೆ ತುಂಬ ಯೂಸ್ ಮಾಡಿದೆ. ಬಟ್ ಸದ್ಯಕ್ಕೆ ಈ ಫೋನ್ಸ್ಗಳನ್ನ ನಮ್ಗೆ ಯಾರೂ ಕಳಿಸ್ಕೊಟ್ಟಿಲ್ಲ. ಮತ್ತು ಡೀಪ್ಲಿ ಇದನ್ನು ಟೆಸ್ಟ್ ಮಾಡುವಂಥ ಒಂದು ಆಪ್ಷನ್ ನಮ್ಗೆ ಸಿಗ್ತಿಲ್ಲ. ಬಟ್ ಹೋಪ್ಫುಲ್ ಇದನ್ನ ಕೆಲವೊಂದು ದಿವಸಗಳಿಗೆ ನಾವು ಕೆಲವೊಂದು ಸೆಲೆಕ್ಟೆಡ್ ಫೋನ್ನ ಪರ್ಚೇಸ್ ಮಾಡಿಬಿಟ್ಟು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆನ್ ಪೇಪರ್ ಓಕೆ, ರಿಯಾಲಿಟಿ ಬೇಕು. ಎರಡು ದಿವಸದಲ್ಲಿ ನೆಕ್ಸ್ಟ್ ಏನೆಲ್ಲ ಫೋನ್ಸ್ಗಳು ಲಾಂಚ್ ಲೀಕ್ಸ್ಗಳು ಬಂದಿದೆಯಪ್ಪ ಅಂತ ಕೇಳಿದ್ರೆ, ಒಂದು ನೋಡಿ ಈ ನಥಿಂಗ್ ಫೋನ್ 4a ಏನಿದೆ, ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದು ಟೀಸರ್ ಬಿಟ್ಟವ್ರೆ, ಅಂದರೆ ಒಂದು ಫೋಟೋ ಲೀಕ್ ಆಗಿದೆ. ಸೊ ಇಲ್ಲಿ ಡಿಫ್ರೆಂಟ್ ಕಲರ್ ವೇರಿಯಂಟ್ಸ್ಗಳನ್ನ ತೊಗೊಂಡು ಬರೋ ಹಾಗೆ ಏನೊಂದು ಲೀಕ್ ಬಿಟ್ಟಿದ್ದಾರೆ ಅಷ್ಟೇ. ಬಾಕಿ ಪೋಕೋ C81 Pro ಅಂತ ಒಂದು ಥೈಲ್ಯಾಂಡಲ್ಲಿ ಲಿಸ್ಟ್ ಆಗಿದೆ. ಇದು ಸದ್ಯದಲ್ಲಿ ಭಾರತದಲ್ಲಿ ಕೂಡ ಲಾಂಚ್ ಆಗುತ್ತೆ. ಇದನ್ನ ಬಿಟ್ಟರೆ ಇನ್ಫಿನಿಕ್ಸ್ 16 Pro ಆಗಿರಲಿ, iQOO 15R ಆಗಿರಲಿ, ಸ್ಯಾಮ್ಸಂಗ್ ಡಿವೈಸ್ ಲಾಂಚ್ ಮಾಡಿದ್ರು, ಟೆಕ್ನೋನವರು ಲಾಂಚ್ ಮಾಡಿದ್ರು. ಸೊ ಇವೇ ಆಫೀಸ್ಲಾಗಿ ನೋಡ್ತಾ ಇದ್ವಿ. ಬಟ್ ನಾನಿಲ್ಲಿ ಜಾಸ್ತಿ ಎಕ್ಸೈಟೆಡ್ ಒಂದು ನಥಿಂಗ್ ಫೋನ್ 4a ಮತ್ತು iQOO 15R ಈ ಎರಡು ಡಿವೈಸ್ ಮೇನ್ ಬಿಟ್ಟರೆ ಬಾಕಿ ಎಲ್ಲ ಅಷ್ಟರಲ್ಲೇ ಇದೆ ಈ ಫೋನ್ಸ್ಗಳು. ಸೊ ಇವಷ್ಟು ಮೇನ್ ಟೆಕ್ ನ್ಯೂಸ್ ಆಗಿತ್ತು. ಇನ್ನು ಟೆಕ್ ಜಗತ್ತಲ್ಲಿ ಏನೆಲ್ಲ ಆಗ್ತಿದೆಯಪ್ಪ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸುದ್ದಿದೆ. ಸೊ ಮೊದಲನೇದಾಗಿ ಆಫೀಸ್ಲಾಗಿ ಭಾರತ ಗೌರ್ಮೆಂಟ್ ಇದೆ 20ನೇ ಫೆಬ್ರವರಿಯಿಂದ ಯಾರೆಲ್ಲ AI ಕಂಟೆಂಟ್ ಆಗಿರಲಿ ಅಥವಾ ಯಾರೆಲ್ಲ AI ಯೂಸ್ ಮಾಡ್ತಿದ್ರೆ, ಓವರ್ ಆಲ್ AIನ ಪ್ರೊವೈಡ್ ಮಾಡ್ತಿರುವಂಥ ಬೇರೆ ಕಂಪ್ನೀಸ್ಗಳು ಕೂಡ ಒಂದು ಸ್ಟ್ರಿಕ್ಟ್
ಅಲರ್ಟ್ನ ತೊಗೊಂಬಂದಿದ್ದಾರೆ. ಸೊ ನೀವು ಇಷ್ಟು ದಿವಸ ಏನು ಫೋಟೋ ಜನ್ರೇಟ್ ಮಾಡ್ತಿದ್ರಿ, ವಿಡಿಯೋ ಜನ್ರೇಟ್ ಮಾಡ್ತಿದ್ರಿ, ಇದ್ರ ಮೇಲೆ ವಾಟರ್ ಮಾರ್ಕ್ ಇರ್ತಿತ್ತು, ಕೆಲವೊಂದರಲ್ಲಿ ವಾಟರ್ ಮಾರ್ಕ್ ಕೂಡ ಇರ್ತಿರಲಿಲ್ಲ. ಮತ್ತು ಇಂಟರ್ನೆಟ್ನಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಯೂಟ್ಯೂಬ್ ಮಾಡಿ, ಯಾವುದು ಒರಿಜಿನಲು ಮತ್ತು ಯಾವುದು AI ಅಂತ ಯಾರಿಗೂ ಗೊತ್ತೇ ಆಗ್ತಿಲ್ಲ. ಇದರಿಂದ ತುಂಬ ಸ್ಕ್ಯಾಮ್ಸ್ಗಳಾಗ್ತಿದೆ, ಇವನ್ ಮಿಸ್ಯೂಸ್ ಕೂಡ ತುಂಬ ಜನ ಮಾಡ್ಕೊಡ್ತಾರೆ. ಡೀಪ್ ಫೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ. ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಆಗ್ತಿದೆ. ಇದನ್ನು ಫಿಕ್ಸ್ ಮಾಡೋ ಸಲುವಾಗಿಯೇ ಇದೇ 20ನೇ ತಾರೀಕಿಂದ ನೀವು ಯಾವುದೇ ಇಮೇಜ್ ಜನ್ರೇಟ್ ಮಾಡಿದ್ರದ ಮೇಲೆ ಈ ಬ್ರ್ಯಾಂಡ್ಸ್ಗಳಿದೆ ಅಥವಾ ವೆಬ್ಸೈಟ್ಸ್ಗಳಿದೆ, ಟೂಲ್ಸ್ಗಳಿಗೆ ಇವರು ವಾಟರ್ ಮಾರ್ಕ್ನ ಆ್ಯಡ್ ಮಾಡಲೇಬೇಕು. ಅಂದರೆ ಸ್ಟ್ರಿಕ್ಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಾಗುತ್ತೆ. ಎವನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದೆ, ಇವರು ಯಾವುದೇ ನಮ್ಮಂಥವ್ರು ಈಗ ಕ್ರಿಯೇಟರ್ಸ್ಗಳು ವಾಟರ್ ಮಾರ್ಕ್ ಇಲ್ಲದೆ ಇರುವಂಥ ಒಂದು ಕಂಟೆಂಟ್ನ ಕೂಡ ಅಪ್ಲೋಡ್ ಮಾಡಿದ್ರೆ ಆ ಕಂಟೆಂಟ್ಗೆ ನೀವು ಸ್ಟ್ರಿಕ್ಟ್ಲಿ ಈ ಸೋಷಿಯಲ್ ಮೀಡಿಯಾದವರು ವಾಟರ್ ಮಾರ್ಕ್ ಹಾಕಬೇಕು, ಅಲ್ಲಿ ಇದು ಲೇಬಲ್ ಇರಲೇಬೇಕು. ಇಲ್ಲಾಂದರೆ 3 ಗಂಟೆ ಒಳಗಡೆ ಅದರ ಮೇಲೆ ಆ್ಯಕ್ಷನ್ ತೊಗೊಳ್ಳಾಗುತ್ತೆ. ಆ ವಿಡಿಯೋನ ಹೊರಗೆ ತೆಗಿಬೋದು ಅಥವಾ ಆ ಇಮೇಜ್ನ ಕೂಡ ಹೊರಗೆ ತೆಗಿಬೋದು. ಇಂಥ ಒಂದು ಸ್ಟ್ರಿಕ್ಟ್ ಅಪ್ಡೇಟ್ನ ಕೊಡ್ತಿದ್ದಾರೆ. ಒಂಥರ ಇದು ಕ್ರಿಯೇಟರ್ಸ್ಗೆ ಬ್ಯಾಡ್ ನ್ಯೂಸ್ ಅಂತಲೂ ಕರಿಬೋದು. ಅಥವಾ AI ಮೇಲೆ ಯಾರು ಡಿಪೆಂಡ್ ಇದ್ದಾರೆ, AI ಕಂಟೆಂಟ್ ಯಾರು ಮಾಡ್ತಿದ್ದಾರೆ ನೋಡಿ, ಅವ್ರಿಗಿದು ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇ ಇವಾಗ ಏನು ಜಸ್ಟ್ ನಾನು ವಾಯ್ಸ್ ಕೊಟ್ಬಿಟ್ಟು ಅಥವಾ ನಾನೇ ಇಲ್ಲದೆ AI ಎಲ್ಲ ಆಟೋಮೇಷನ್ ವಿಡಿಯೋ ಮಾಡ್ತಾರೆ ನೋಡಿ, ಅಂಥವ್ರಿಗಿದು ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಮತ್ತು AI ಜನರೇಟೆಡ್ ಇದೆ, AI ಮಾಡ್ತಾ ಇದೆಯಪ್ಪ ಅಂತ ಗೊತ್ತಾಯ್ತಂದರೆ ಯಾರೂ ವೀಡಿಯೋಸ್ ನೋಡೋದೇ ಇಲ್ಲ. ಸೊ ಇದೊಂದು ದೊಡ್ಡ ಇಶ್ಯೂ ಆಗ್ಬೋದಪ್ಪ ಅಂತ ನನಗನ್ಸುತ್ತೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಸುದ್ದಿ, ಗೋರ್ಮೆಂಟ್ ಒಂದು ಒಳ್ಳೆಯ ಸ್ಟೆಪ್ಪನ್ನು ತೊಗೊಂಡಿದೆ. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಬೈಟ್ಯಾನ್ಸ್ ಅವರು AI ಜಗತ್ತಲ್ಲಿ ದಿನಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದಾರೆ ಆಯಿತಾ. ಇವರು ಹೊಸದಾಗಿ Seedance 2.0 ಅಂತ ಒಂದು ಟೂಲ್ನ ಮಾಡಿದ್ದಾರೆ. Seedance 1 ಇತ್ತು, ಅದೇ ಈ ಗೂಗಲ್ VO3ಗೆ ಎಷ್ಟೋ ಟಕ್ಕರ್ ಕೊಡ್ತಿತ್ತು. ಇವಾಗ VO3ನ ಎಷ್ಟೋ ಮಚ್ ಬಿಟ್ಟರೆ ಅದಕ್ಕಿಂತ ಎಷ್ಟೋ ಹಿಂದೆ ಹಾಕಿ ತುಂಬ ಮುಂದೆ ಹೋಗ್ತಿದೆ. ಸೊ ಈ ಮೇಲೆ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೀವು Seedance 2.0 ಅಂತ Seedance 2.0 ಅಂತ ಸರ್ಚ್ ಮಾಡಿದ್ರೆ ಅಜಗಜ ಅಂತ ನಿಮಗೆ ನೆಕ್ಸ್ಟ್ ಲೆವೆಲ್ ವೀಡಿಯೋಸ್ಗಳು ನೋಡೋಕೆ ಸಿಗುತ್ತೆ. ಎಲ್ಲ ಫೈಟಿಂಗ್ ರಿಲೇಟೆಡ್ ಆಗಿರಲಿ ಅಥವಾ ಮೂವಿನಲ್ಲಿ ಆ್ಯಕ್ಷನ್ಸ್ ಇರುತ್ತೆ. ಅದನ್ನು ಕ್ವಿಕ್ ನೀವು ಜಸ್ಟ್ ಚುಟುಕಿ ವಿಡಿಯೋಸಲ್ಲಿ ಪ್ರಾಂಪ್ಟ್ ಹಾಕಿದ್ರೆ ಸಾಕು, ರಿಯಲಿಸ್ಟಿಕ್ ಆಗಿ 12 ಆ್ಯಂಗಲ್ಸು ನಿಮ್ಗೆ ಏನು ಬೇಕು ಆ ಹೈ ಕ್ವಾಲಿಟಿ ವೀಡಿಯೋಸ್ಗಳನ್ನ ರಿಯಲಿಸ್ಟಿಕ್ ಆಗಿರುವಂಥ ನಿಮ್ಗೆ ಗೊತ್ತೇ ಆಗಲ್ಲ ಆಯಿತಾ. ಪ್ರೋ ಲೆವೆಲ್ ಈ ನಾವು ಏನು ವಿಡಿಯೋ ಟೂಲ್ನ ನೋಡ್ತಾ ಇದ್ವಿ, ನಾನಂತೂ ಶಾಕ್ ಆಗಿದ್ದೀನಿ ಆಯಿತಾ. ಇದು ಬಂದ ತಕ್ಷಣ ಮಾರ್ಕೆಟಲ್ಲಿ ಮೂವಿ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಯೂಸ್ ಆಗುತ್ತೆ ಗುರು. ಬಟ್ ಲೈಕ್ ಆ ಒಂದು ಪ್ರೊಡಕ್ಷನ್ ಕಂಪ್ನಿಯಲ್ಲೆಲ್ಲರೂ ಕೆಲಸ ಹೋಯಿತು. ಮತ್ತು ಇದು ಒಂಥರ ಹೀರೋಸ್ಗಳಿಗೆ, ಹೀರೋಯಿನ್ಸ್ಗೂ ಕೂಡ ಒಂಥರ ಭಯ ಬೀಳ್ತೈತಾಯ್ತಾ. ನಿಜವಾಗ್ಲೂ ಇದು ಇನ್ನೂ ಸ್ಟಾರ್ಟಿಂಗಲ್ಲಿದ್ದೀವಿ. ಜಸ್ಟ್ ಇವಾಗ ಇವರು 2ನೇ ಟೂಲ್ನ ಬಿಡ್ತಾರೆ. ಈ ನೆಕ್ಸ್ಟ್ ಗೂಗಲ್ ಅವ್ರು ಬಿಡ್ತಾರೆ, ಮತ್ತೊಬ್ರು ಯಾರೋ ಬರ್ತಾರೆ. ಬಟ್ ಚೈನಾ ಕೂಡ ಮಾರ್ಕೆಟ್ಲಿ AI ಜನ್ರೇಷನಲ್ಲಂತೂ ಹೆವಿ ಮುಂದಕ್ಕೆ ಹೋಗ್ತಿದೆ. ಸೊ ಇದು ಒಂದು ಇಂಟ್ರೆಸ್ಟ್ ಸಿಗ್ದಿತ್ತು. ಒಂದು ಸರ್ತಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು Seedance 2 ಅಂತ ಸರ್ಚ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ಗಳು ವಿಡಿಯೋ ನೋಡೋಕೆ ಸಿಗುತ್ತೆ. ಇಡೀಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇಂಡಿಯಾ AI ಇಂಪ್ಯಾಕ್ಟ್ ಸಬ್ಮಿಟ್ ಅಂತ ಇದೆ. 19ನೇ ತಾರೀಕೆ ಒಂದು ದೊಡ್ಡ AI ಇವೆಂಟ್ ಹೇಳ್ತಿದ್ದಾನೆ. ಇದ್ರ ಬಗ್ಗೆ ಲಾಸ್ಟ್ 2-3 ಟೆಕ್ ನ್ಯೂಸ್ ಅಂತ ಕೂಡ ಹೇಳಿದ್ದೆ. ಸೊ ಇದರ ಮೇನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೊಂಥರ ನಮ್ಮ ದೇಶದಲ್ಲಿರುವಂಥ AI ಹಬ್ಬನ ಎತ್ತಿ ತೋರಿಸುವ ಹಾಗೆ, ಮತ್ತು ದೇಶಾದ್ಯಂತ ಅಂದರೆ ವರ್ಲ್ಡ್ ವೈಡ್ ಯಾರೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿದ್ದಾರೆ ಅವ್ರು ಕೂಡ ಇದರಲ್ಲಿ ಅಟೆಂಡ್ ಆಗಲಿದ್ದಾರೆ. ಸ್ಪೆಷಲಿ ಸುಂದರ್ ಪಿಚಾಯ್ ಅವರಾಗಿರಲಿ, ಸ್ಯಾಮ್ ಆಲ್ಟ್ಮ್ಯಾನು, ಜೆಸನ್ ಹುವಾಂಗು, ಇವರೆಲ್ಲ ಎನ್ವಿಡಿಯಾದ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರನ್ನು ಕೂಡ ಕರೆಸಿದ್ದಾರೆ ಆಯಿತಾ. ಸೊ ಇಲ್ಲಿ ಮೋದಿ ಜೊತೆ ಇವರು ಏನೋ ಮೀಟಿಂಗ್ ಕೂಡ ಆಗಲಿದೆ. ಇಂಟರ್ನಲಿ ಆಗುತ್ತಾ ಅಥವಾ ಓಪನ್ಲಿ ಇರೋದು ಗೊತ್ತಿಲ್ಲ. ಬಟ್ ಇಲ್ಲಿ ಏನು ಸಾಧ್ಯತೆಗಳಿದೆಯಪ್ಪ ಅಂದರೆ ಈ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಭಾರತದಲ್ಲಿ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಆ ರೀತಿ ಏನಾದರೂ ಸಿಕ್ತಪ್ಪ, ಈ ರೀತಿ ಒಂದು ಬಿಗ್ಗೆಸ್ಟ್ ನ್ಯೂಸ್ ಸಿಕ್ತಪ್ಪ ಅಂದರೆ ಇಂಡಿಯಾಕ್ಕೊಂದೊಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಮತ್ತು ಎಂಪ್ಲಾಯ್ಮೆಂಟು, ಕೆಲಸ, ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಆಯ್ತಪ್ಪ ಅಂದರೆ ಆಬ್ವಿಯಸ್ಲಿ ಎಕನಾಮಿಕ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ತುಂಬ ಪ್ರಾಫಿಟ್ಸ್ಗಳಿದೆ. ಬಟ್ ಇದೇ ರೀತಿಯಾಗಿ ಇವೆಂಟ್ಸ್ಗಳು ಜಾಸ್ತಿ ಆಗಬೇಕು, ಜನರಿಗೆ ಯೂಸ್ ಆಗಬೇಕು, ಆವಾಗಲೇ ಮಾತ್ರ ಈ ಎಲ್ಲ ವಿಷಯಗಳು ನೋಡ್ತಿದ್ವಿ. ಬಟ್ ಹೋಪ್ಫುಲ್ ಏನೊಂದು ಪಾಸಿಟಿವ್ ನ್ಯೂಸ್ ಒಂದು AI ಈ ಇವೆಂಟಲ್ಲಿ ನೋಡೋಕ್ಕೆ ಸಿಗಬಹುದು. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. AI ಜಗತ್ತಲ್ಲಂತೂ ಈ AI ವಾಯ್ಸ್ ಕ್ಲೋನ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಮಾಡ್ತಿದೆ ಆಯಿತಾ. ಸೊ ಸ್ಪೆಷಲಿ ಈ ಹೊಸ AI ಟೂಲ್ಸ್ಗಳಲ್ಲಿ ಜಸ್ಟ್ ನಿಮ್ಮ 5 ವರ್ಡ್ಸ್ ಆ AI ಟೂಲ್ಸ್ ಕೇಳಿದ್ರೆ ಸಾಕು, ಕಂಪ್ಲೀಟ್ಲಿ ನೀವೇ ಮಾತಾಡ್ತಿದ್ರೆ ಅನ್ನೋ ಹಾಗೆ ಒರಿಜಿನಲ್ ಆಡಿಯೋನ ನಿಮಗೆ ಅದು ಜನ್ರೇಟ್ ಮಾಡಿಕೊಡುತ್ತೆ. ಇದರಿಂದ ಕಾಲ್ಸು, ವಾಯ್ಸು ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮು, ವಾಟ್ಸಪ್ಪೆಲ್ಲ ತುಂಬ ಸ್ಕ್ಯಾಮ್ಸ್ಗಳಾಗ್ತಿದೆ. ತುಂಬ ಜನ ದುಡ್ಡು ಕೂಡ ಕಳ್ಕೊತಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಅಲರ್ಟ್ ಆಗಿರಿ, ಇದು ತುಂಬ ನೆಕ್ಸ್ಟ್ ಲೆವೆಲ್ ಹೋಗಲಿದೆ. ಇಷ್ಟೇ ಅಲ್ಲದೆ ನೆಕ್ಸ್ಟ್ ಇನ್ನೇನು ನಾವು ಈ ಹೊಸ ಬಾಟ್ಸ್ಗಳು ನೋಡ್ತಾ ಇದ್ವಿ, ಅಂದರೆ ನಾನು AI ಏಜೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ನಿಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಟ್ವಿಟರು ಎಲ್ಲ ಕಡೆ ಈ ಸ್ಪ್ಯಾಮ್ ಮೇಲ್ಸ್ಗಳಿಂದ, ಸ್ಪ್ಯಾಮ್ ಮೆಸೇಜ್ಗಳಿಂದ ತುಂಬ ಹೋಗುತ್ತೆ. ಈ ಬಿಕಾಸ್ ಎಲ್ಲರೂ ಈ AI ಏಜೆಂಟ್ನ ಸೆಟ್ ಮಾಡಿದ್ರಪ್ಪ ಅಂದರೆ ಅವ್ರವ್ರ ಬಿಸ್ನೆಸ್ ಮೆಸೇಜ್ಗಳು ಬರುತ್ತೆ, ಚಾರ್ಟ್ಸ್ ಬರುತ್ತೆ, ಇವರೇ ಇದ್ಬಿಡ್ತಾರೆ, ನಾವೇನೂ ಮಾಡುವಂಗೆ ಇಲ್ಲ. ಸೊ ಆ ಲೆವೆಲ್ಗೆ ಹೋಗುತ್ತೆ. ನೆಕ್ಸ್ಟ್ 3 ಮಂತ್ಸಲ್ಲಿ ನಾವು ಇದನ್ನೆಲ್ಲ ಜಾಸ್ತಿ ಆಗೋದನ್ನು ಸ್ಟಾರ್ಟ್ ನೋಡ್ತೀವಿ. ಸೊ ಸದ್ಯಕ್ಕೆ ಏನು ವಿಡಿಯೋ ಎಲ್ಲ ಬಂದಿರಲಿಲ್ಲ ಮುಂಚೆ 3 ತಿಂಗಳಿಂದ, ವಿಡಿಯೋ ಜನ್ರೇಷನ್ ನೆಕ್ಸ್ಟ್ ಲೆವೆಲ್ ನಾನೇ ಮಾತಾಡ್ತಿದ್ದೀನಿ ಒರಿಜಿನಲ್ ಥರ ಕಾಣಿಸುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಕೂಡ
ಆಗೇ ಆಗತ್ತೆ. ಇಡೀಸಲ್ಲಿ ಕೊನೆಯ ನ್ಯೂಸ್ ಬರ್ತಾ ಇದೆ, ಇನ್ಸ್ಟಾಗ್ರಾಮ್ ಅವರು AI ಫೇಸ್ ವ್ಯಾಪ್ ಅಂತ ಒಂದು ಹೊಸ ಫೀಚರ್ನ ತೊಗೊಂಬರ್ತಿದ್ದಾರೆ. ಸೊ ಬೇರೆ ಎರಡೆರಡು ಜನ ವೀಡಿಯೋಸ್ಗಳನ್ನ ಸೇರ್ಬಿಟ್ಟು ಮಾಡ್ಬೋದಂತೆ. ಫೇಸ್ ವ್ಯಾಪ್ ಅಂದರೆ ಒಬ್ಬರ ಫೇಸ್ ಒಬ್ಬರಿಗೇನೋ ಕನೆಕ್ಟ್ ಆಗುವಂತೆ ಇನ್ನೊಂದು ಹೊಸ ಫೀಚರ್ನ ತೊಗೊಂಬರ್ಲಿ. ಸೊ ನೋಡೋಣ ಇದು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ನಮ್ಮ ಟೆಕ್ ಪ್ಲಸ್ AI ನ್ಯೂಸ್ ನಿಮಗೆ ಎಷ್ಟು ಯೂಸ್ಫುಲ್ ಅಂತ ಅನಿಸ್ತು, ಮತ್ತು ನಿಮ್ಮ ಒಪಿನಿಯನ್ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಕೊಡಬೇಕಾಗಿತ್ತಪ್ಪ ಅಂದರೂ ಕೂಡ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಮುಂದಿನ ಆನೆಸ್ಟ್ ಮತ್ತು ಇನ್ ಡೆಪ್ತ್ ರಿವ್ಯೂಸ್ ಒಂದಿಗೆ. ಅಲ್ಲಿ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.